ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಉದ್ಯಾನವನದಲ್ಲಿ ಕಾಯಕ ಯೋಗಿ ಫೌಂಡೇಶನ್ ಸಿದ್ಧಗಂಗಾ ಶ್ರೀ ಸೇವಾ ಸಮಿತಿ ಮಂಡ್ಯ ಜಿಲ್ಲಾ ವತಿಯಿಂದ ಹಸಿದು ಬಂದವರಿಗೆ ಅನ್ನ ನೀಡುವುದೇ ನಿಜವಾದ ಧರ್ಮ ಎಂಬ ಧ್ಯೇಯವಾಕ್ಯದೊಂದಿಗೆ ದಾಸೋಹ ಹುಣ್ಣಿಮೆ ಜರುಗಿತು. ಈ ಸಂದರ್ಭದಲ್ಲಿ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಬೆಟ್ಟಹಳ್ಳಿ ಮಂಜುನಾಥ್, ಯೋಗ ಶಿಕ್ಷಕರಾದ ಶಿವರುದ್ರ ಸ್ವಾಮಿ, ಶ್ರೀಮತಿ ವೇದಾಂಬ, ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನಪ್ಪ, MR ಮಂಜುನಾಥ್, ನಗರಸಭೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರವಿಕುಮಾರ್, ಅರ್ಚಕರ ಸಂಘದ ಅಧ್ಯಕ್ಷರಾದ ಶಿವಲಿಂಗಪ್ಪ, ರಾಜಣ್ಣ, ಜಗದೀಶ್, KEB ಗುತ್ತಿಗೆದಾರರಾದ ಕೆಂಪರಾಜು, HP ಈರಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಶಿವಲಿಂಗಪ್ಪನವರೇ ಮತ್ತು ಎಲ್ಲ ಶರಣರೇ, ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದಾಗೆ ನೂರಾರು ವರ್ಷ ಹೀಗೆ ಮಾಡ್ಕೊಂಡು ಬರಲಿ. ಬಸವಣ್ಣವರು ಇಡೀ ಜಗತ್ತಿಗೆ ದಯವೇ ಧರ್ಮದ ಮೂಲವಯ್ಯ, ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲೂ ಅಂತ ಹೇಳಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ನೋಡಿದ್ರೆ ಹಸುವಿನ ಮಲೆನೇ ಕೂದಾಕಿದ್ದಾರೆ. ಈ ಬಸವಣ್ಣವ್ರು ಎಷ್ಟು ಹೇಳಿದ್ರು ಕೂಡ ಜನ ತಿದ್ದುಕತ್ತಾ ಇಲ್ಲ ಕೆಲವು ಜನಗಳು. ಆ ರೀತಿಯಾಗಿ ನಾವು ಬಸವಣ್ಣವರು ಶಿವಕುಮಾರ ಸ್ವಾಮಿಗಳು ಹೇಳಿದಂತೆ ಹೋದರೆ ಈಗ ಶಿವಕುಮಾರ ಸ್ವಾಮಿಗಳು ನಡೆದಾಡುವ ದೇವರು ಅಂತಲೇ ಆಗ್ಬಿಟ್ಟು ಅದಕ್ಕೆ ಯಾರು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಎಲ್ಲ ಮನುಷ್ಯರಾಗೋಣ, ಆಮೇಲೆ ಶರಣರಾಗೋಣ ಅಂಥೇಳಿ ನಾನು ಶಿವರುದ್ರ ಸ್ವಾಮಿಗಳು ಮತ್ತು ಅವರ ಕುಟುಂಬದವರು ಇವತ್ತು ಅನ್ನದಾಸೋಹ ಮಾಡೋಕ್ಕೆ ಅವರಿಗೆ ನನ್ನ ನಮಸ್ಕಾರ ತಿಳಿಸ್ತಾ ಇದೇ ರೀತಿ ಮುಂದುವರಿಲಿ ಅಂತೇಳಿ ನಾನು ಬೇಡ್ತೀನಿ. ಇಂದು ಮಂಡ್ಯ ನಗರದ ಹೃದಯ ಭಾಗದಲ್ಲಿರುವಂಥ ಸ್ವರ್ಣಸಂದ್ರ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಉದ್ಯಾನವನದಲ್ಲಿ ಪ್ರತಿ ದಾಸೋಹ ಹುಣ್ಣಿಮೆ ದಾಸೋಹವನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂತಾ ಇದ್ದು, ಇಂದಿಗೆ 8ನೇ ಹುಣ್ಣಿಮೆ ದಾಸೋಹ ಕಾರ್ಯಕ್ರಮವನ್ನು ಇಂದು ಭಾಳ ವಿಜೃಂಭಣೆಯಿಂದ ಏನು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಮತ್ತು ವಿಶ್ವಗುರು ಬಸವಣ್ಣವರು ಸಂದೇಶವನ್ನು ನೀಡಿದಂಥ ತ್ರಿವಿಧ ದಾಸೋಹಿ ಎಂಬ ಪರಿಕಲ್ಪನೆ ಇದೆ. ಅದರಲ್ಲಿ ಅನ್ನದಾಸೋಹ ಕೂಡ ಭಾಳ ಪವಿತ್ರವಾದದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ದಾಸೋಹದ ಮೂಲಕ ನಮ್ಮ ಜನತೆಯಲ್ಲಿ ಹಸಿವು ಮುಕ್ತರಾಗಿ ಪ್ರತಿಯೊಂದು ದಾಸೋಹದ ಮೂಲಕ ಜನಗಳಲ್ಲಿ ನವಚೇತನ ನೀಡುವುದರ ಮೂಲಕ ಸತ್ಪ್ರಜೆಗಳಾಗಲಿ ಎನ್ನುವ ಪರಿಕಲ್ಪನೆ ಏನಿದೆ, ಅದೇ ರೀತಿಯಲ್ಲಿ ಕಾಯಕಯೋಗಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ಹಾಗೂ ಈ ಒಂದು ಸ್ಥಳೀಯ ಸ್ವರ್ಣಸಂದ್ರದ ನಗರಸಭಾ ಸದಸ್ಯರ ವಿದ್ಯಾ ನಾಗೇಂದ್ರರವರು, ಈ ರೀತಿ ಎಲ್ಲ ಒಂದು ಸ್ಥಳೀಯ ಬಾಂಧವರು, ಈ ಒಂದು ಸಂಘಟನೆಯ ಎಲ್ಲ ಮುಖಂಡರು ಕೂಡ ಹುಣ್ಣಿಮೆ ದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇದು ಪ್ರತಿ ಹುಣ್ಣಿಮೆ ಕಾರ್ಯಕ್ರಮವಾಗಿರೋದ್ರಿಂದ ಅನ್ನದಾಸೋಹಕ್ಕೆ ಚೇತನ ನೀಡುವುದರ ಮೂಲಕ ಎಲ್ಲರೂ ಕೂಡ ಸುಖ ಸಂಪತ್ತನ್ನು ನೀಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ಸ್ವರ್ಣಸಂದ್ರದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಉದ್ಯಾನವನದಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ದಾಸೋಹ ಕಾರ್ಯಕ್ರಮ ನಡ್ಕೊಂಡ್ಬರ್ತಾ ಇದೆ. ಅದೇ ರೀತಿ ಈ ದಿನವೂ ಸಹ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರ್ತಾ ಇದೆ. ಈ ದಿನದ ಸೇವಾರ್ಥದಾರರಾದಂಥ ನಮ್ಮ ಸಮಾಜದ ಮುಖಂಡರಾದಂಥ ಯೋಗ ಶಿಕ್ಷಕರಾದಂಥ ಶಿವರುದ್ರ ಸ್ವಾಮಿಯವರ ಕುಟುಂಬದವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ನೀಡಿದಂಥವರು ಸಮಾಜದ ಮುಖಂಡರಾದಂಥ ಹಿರಿಯರಾದಂಥ ಮಲ್ಲಿಕಾರ್ಜುನಪ್ಪನವರು ಚಾಲನೆಯನ್ನು ನೀಡಿದ್ದಾರೆ. ಹಾಗೂ MR ಮಂಜಣ್ಣನವರು ಹಾಗೂ ನಮ್ಮ ಸಮಾಜದ ಮಳವಳ್ಳಿ ಅಧ್ಯಕ್ಷರಾದಂಥ ಶಿವಲಿಂಗಪ್ಪನವರು ಮತ್ತು ಮದ್ದೂರು ತಾಲೂಕು ಶಿವಲಿಂಗಪ್ಪನವರು ಮತ್ತು ನಮ್ಮ ಗೆರೆ ನಮ್ಮ ಮತ್ತು ಮಹಂತಪ್ಪನವರು, ನಮ್ಮ ಅಣ್ಣನವರಂಥ ಸುಮಾರು ನಮ್ಮ ಇವರೆಲ್ಲ ಬಂದು ಇವತ್ತು ಚಾಲನೆಯನ್ನು ನೀಡಿದ್ದಾರೆ. 12ನೇ ಶತಮಾನದಲ್ಲಿ ದಾಸೋಹಕ್ಕೆ ಮಹತ್ವವನ್ನು ನೀಡಿದಂಥವರು ಬಸವಣ್ಣನವರು. ಅದೇ ರೀತಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮೀಜಿಗಳು ಪ್ರತಿನಿತ್ಯ 16,000 ಮಕ್ಕಳಿಗೆ ಹೋದಂಥ ಜನಗಳಿಗೆ ದಾಸೋಹವನ್ನು ನೀಡ್ತಾ ಇದ್ದಾರೆ. ಆ ಒಂದು ಕಲ್ಪನೆಯನ್ನು ನಮ್ಮ ಮಂಡ್ಯದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದಂಥ ಶಿವಕುಮಾರನವರ ಒಂದು ಕನಸಿದು. ಅದನ್ನು ಸುಮಾರು ತಿಂಗಳುಗಳಿಂದ ಇದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ತಿಂಗಳು ಅದು ತುಂಬ ಜಾಸ್ತಿ ಆಗ್ತಾಯಿದೆ. ದಿನನಿತ್ಯ ಆ ಒಂದು ಕಾರ್ಯಕ್ರಮದಲ್ಲಿ 106 ಜನ ಒಂದು ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ 106 ಜನ ಪ್ರಸಾದವನ್ನು ತೆಗೆದುಕೊಂಡು ಸ್ವಾಮೀಜಿಯವರಿಗೆ ಜೈಕಾರವನ್ನು ಮಾಡಿ ಒಂದು ಸಂತೋಷದ ಒಂದು ಸುದಿನ ಆಗಿದೆ. ಇದು ಯಾವಾಗಲೂ ಇದು ನಿತ್ಯವಾಗಿ ನಡ್ಕೊಂಡು ಹೋಗಲಿ ಅಂತ ನಮ್ಮೆಲ್ಲರ ಒಂದು ಆಸೆಯಾಗಿದೆ. ಇದಕ್ಕೆ ಎಲ್ಲ ಸಮಾಜದ ಮುಖಂಡರುಗಳು ತಮ್ಮ ಬೆಂಬಲ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ ಎಂದು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೊಡ್ತಾ ಇದ್ದೇನೆ.